ಕರ್ನಾಟಕದ ಹಳ್ಳಿಗಳಲ್ಲೂ ಜನರ ಧ್ವನಿ. ಸರ್ಕಾರಿ ಶಾಲೆಗಳ ಮಕ್ಕಳ ಪರ ನಿಂತ ಗಟ್ಟಿ ಧ್ವನಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದುಸ್ಥಿತಿ ಕುರಿತು ನ್ಯೂಸ್ 18 ಅಭಿಯಾನ. ಶಾಲೆಯಲ್ಲಿ ಕ್ಲಾಸ್ ರೂಮ್ ಎಲ್ಲ ಸೋರ್ತಿದೆ. ಈಗ ಆಗೋ ಬೀಳ್ತವೆ. 2200 ಶಾಲಾ ಕೊಠಡಿಗಳನ್ನು 360 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ನಿರ್ಮಾಣ ಮಾಡುವುದಕ್ಕೆ ನ್ಯೂಸ್ 18 ಅಭಿಯಾನಕ್ಕೆ ಸ್ಪಂದನೆ ಸಹ ಕೊಟ್ಟಿದೆ. ನಿಖರ ನಿರ್ಭೀತ ಮಾತು, ನಿಷ್ಪಕ್ಷಪಾತ ನಿಲುವು. ನಾವು ನಿಮ್ಮ ಪರ ನಿಂತೆವು. ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ನೀವು ನಮ್ಮನ್ನ ನಂಬರ್ 1 ಮಾಡಿದಿರಿ. ಕರ್ನಾಟಕದ ನಂಬರ್ 1 ಸುದ್ದಿವಾಹಿನಿ ನ್ಯೂಸ್ 18 ಕನ್ನಡ.